ಹಾಸನ ನಗರದ ಆಕಾಶವಾಣಿ ಹಿಂಭಾಗ ಇರತಕ್ಕಂತಹ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ನಿಲಯದಲ್ಲಿ ಮಂಗಳವಾರ ರಾತ್ರಿ ನಡೆದ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಅಧಿಕಾರಿಗಳೀಗ ಸಕಾರಾತ್ಮಕವಾಗಿ ಸ್ಪಂದಿಸಿರ್ತಕ್ಕಂಥದ್ದು. ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗೆ ಊಟ ಕೊಡಲ್ಲ ಅಂತಕ್ಕಂಥದ್ದು, ಆ ವಿದ್ಯಾರ್ಥಿ ಹೊರಗಡೆ ಕುತ್ಕೊಂಡು ಕಣ್ಣೀರು ಹಾಕಿದ್ದು ಇಡೀ ರಾಜ್ಯದ ಗಮನವನ್ನ ಸೆಳೆದಿತ್ತು. ಇದಾದ ಮೇಲೆ ಗ್ಯಾರಂಟಿ ಸಮಿತಿಯ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಬನವಾಸಿ ರಂಗಸ್ವಾಮಿ ನೇತೃತ್ವದಲ್ಲಿ ಅಧಿಕಾರಿಗಳನ್ನ ಭೇಟಿ ಮಾಡಿದ್ರು. ಈ ಕೂಡಲೇ ಅವನನ್ನ ಅಮಾನತು ಮಾಡಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನ ನೀಡಿದ್ರು. ನಮ್ಮ ಸರ್ಕಾರ ಇರ್ತಕ್ಕಂಥದ್ದೇ ವಿದ್ಯಾರ್ಥಿಗಳ ಹಿತದೃಷ್ಟಿಯನ್ನ ಕಾಪಾಡ್ತಕ್ಕಂಥ ನಿಟ್ಟಿನಲ್ಲಿ, ಬಡವರಿಗೆ ಉತ್ತಮವಾದ ಶಿಕ್ಷಣ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡ್ತಾ ಇದ್ರೆ ಇಂತಹ ಅಧಿಕಾರಿಗಳಿಂದ ನಮ್ಮ ಸರ್ಕಾರಕ್ಕೂ ಕೂಡ ಕೆಟ್ಟ ಹೆಸರಾಗುತ್ತೆ. ಹೀಗಾಗಿ ಈ ಕೂಡಲೇ ಅವರನ್ನ ಅಮಾನತು ಮಾಡಬೇಕು ಅಂತಕ್ಕಂಥದನ್ನ ಬನವಾಸಿ ರಂಗಸ್ವಾಮಿ ಅವರು ಸೂಚನೆಯನ್ನ ಕೊಟ್ಟಿದ್ರು ಅಧಿಕಾರಿಗಳನ್ನ ಭೇಟಿ ನೀಡಿ. ಇದಾದ ಬೆನ್ನಲ್ಲೇ ಇದೀಗ ಹಾಸ್ಟೆಲ್ನ ಯಾರವನು ಮೇಲ್ವಿಚಾರಕ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಕ್ ಹೋಗಿದ್ದ, ಮತ್ತೊಂದು ಇನ್ನೊಂದು ಮಾಡಿದ್ದ, ಆತನನ್ನ ಇದೀಗ ವರ್ಗಾವಣೆ ಮಾಡಿ ಆದೇಶವನ್ನ ಹೊರಡಿಸಿರ್ತಕ್ಕಂಥದ್ದು. ಈ ಮೂಲಕ ಎಲ್ಲೋ ಒಂದ್ ಕಡೆ ವಿದ್ಯಾರ್ಥಿಗಳ ಹೋರಾಟಕ್ಕೆ ಒಂದು ನ್ಯಾಯ ದೊರಕಿದೆ ಅಂತ ನಾವು ಹೇಳಬಹುದು. 31/3/20 ರಾತ್ರಿ 9 ಗಂಟೆ ಹೊತ್ತಿನಲ್ಲಿ ನಮ್ಮ ಜಿಲ್ಲಾ ಕಚೇರಿ ಹಿಂದೆ ಇರತಕ್ಕಂಥ ಮೆಟ್ರಿಕ್ ಹತ್ರ ಬಾಲಕ ವಿದ್ಯಾರ್ಥಿನಿಯ ಕಳ್ಳಿಕೊಟ್ಟಳ ಹಾಸನ. ಈ ಒಂದು ವಿದ್ಯಾರ್ಥಿನಿಯಲ್ಲಿ ವಿದ್ಯಾರ್ಥಿಗಳು ಊಟ ಕೊಟ್ಟಿಲ್ಲ ಅಂದ್ಬಿಟ್ಟು ಪ್ರತಿಭಟನೆ ಮಾಡ್ತಿರ್ತಾರೆ. ನನ್ನ ಗಮನಕ್ಕೆ 9 ಗಂಟೆ ಸಮಯದಲ್ಲಿ ನನಗೆ ಗಮನಕ್ಕೆ ಬಂದಿರ್ತದೆ. ನಾನು 9:30 ನಿನ್ನೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆ ಒಂದು ವಿದ್ಯಾರ್ಥಿಗಳೊಂದಿಗೆ ಸಂವಾದ ಕಾರ್ಯಕ್ರಮ ಹಾಲೂರಿನಲ್ಲಿ ಇರ್ತಿದ್ದೆ. ಆ ಸಮಯದಲ್ಲಿ ಅದು ಮುಗಿಸ್ಕೊಂಡು ನಾನು 9:30 ವಿದ್ಯಾರ್ಥಿಗಳ ಭೇಟಿ ಮಾಡಿ ವಿದ್ಯಾರ್ಥಿಗಳ ಪ್ರತಿಭಟನೆ ಮಾಡ್ತಿರೋ ಬಗ್ಗೆ ನಾನು ವಿಶ್ವಾಸರಾಗಿ ನಾವು ವಿದ್ಯಾರ್ಥಿಗಳು ಒಂದು 30-20 ವಿದ್ಯಾರ್ಥಿಗಳು ಊಟ ಕೊಟ್ಟಿಲ್ಲ, ವಾರ್ಡನ್ ಕೇಳಿದ್ರೆ ನಮ್ಗೆ ಗ್ಯಾಸ್ ಪ್ರಾಬ್ಲಮ್ ಇದೆ ಅಂತ ಹೇಳಿ ಕೊಟ್ಟಿಲ್ಲ ಅಂತ ನನ್ನ ಗಮನ ತಂದಿರ್ತಾರೆ. ಆ ರೀತಿ ಏನು ಗ್ಯಾಸ್ ಪ್ರಾಬ್ಲಮ್ ಏನಿಲ್ಲ. ನಾವು ವಾಸ್ತವವಾಗಿ ನಮ್ಮ ಜಿಲ್ಲಾಡಳಿತ ಎಲ್ಲ ಸಫಿಶಿಯೆಂಟ್ ಆಗಿ ನಮ್ಮ ಏನು ಸರ್ಕಾರಿ ಹಾಸ್ಟೆಲ್ಗಳಿವೆ ಆ ಎಲ್ಲ ಹಾಸ್ಟೆಲ್ಗಳಿಗೂ ಸಫಿಶಿಯೆಂಟ್ ಆಗಿ ಕೊಡೋ ವ್ಯವಸ್ಥೆ ಮಾಡಿರ್ತಾರೆ. ನಮ್ಮ ವಾರ್ಡನ್ನು ಉದ್ದೇಶಪೂರ್ವಕವಾಗಿ ಏನಿದೆ ಗೊತ್ತಿಲ್ಲ, ಆ ಒಂದು ಇದಕ್ಕೆ ಊಟ ಕೊಟ್ಟಿರ್ಲಿಲ್ಲ. ನಾವು ಬಂದ್ಮೇಲೆ ರಾತ್ರಿ ಅಡಿಗೆ ಮಾಡಿಸಿ ಊಟ ಕೊಟ್ಟು ರಾತ್ರಿ 11 ಗಂಟೆವರೆಗೂ ಇದ್ದು ನಾನು ತೆರಳಿರ್ತೇನೆ.